ಕರ್ನಾಟಕ, ನಾನು ನಿಮ್ಮ ನಾಗ ಪ್ರಜ್ವಲ್. ಎಲ್ರಿಗೂ ಸಿಟಿ ವ್ಲಾಗ್ಸ್ಗೆ ವೆಲ್ಕಮ್. ಸೊ ಏನಪ್ಪ ಅಂತಂದರೆ, ನಾವು ನಮ್ಮ HRZ ಟೀಮು ಮತ್ತು ನಮ್ಮ ಸ್ಟೆಂಟ್ ರೈಡರ್ಸ್ ಎಲ್ಲ ಪುಣೆಗೆ ಹೋಗ್ತಾ ಇದ್ದೀವಿ. ಒಂದು ಥರದ್ದು ಈವೆಂಟ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸರಿ, ಓಕೆ, ಪುಣೆಯಲ್ಲಿ ಸಿಗೋಣ ಬನ್ನಿ. ನೆಕ್ಸ್ಟ್ ಡೇ. ಸೊ ಎಲ್ಲ ರೆಡಿಯಾಗಿ ಇವಾಗ ಹೆಲ್ಮೆಟ್ಸು ಮತ್ತು ಜಾಕೆಟ್ಸ್ ಎಲ್ಲ ತಗೊಂಡು ಇವಾಗ ಕಾಲೇಜ್ ಹತ್ರ ಹೋಗ್ತಾ ಇದ್ದೀವಿ. ಸೊ 10 o'clockಗೇನೋ ಸ್ಟೆಂಟ್ ಶೋ ಇರೋದು. ಮತ್ತು ತಿರ್ಗಾ ಮಧ್ಯದಲ್ಲಿ ಒಂದು ಗ್ಯಾಪ್ ಬಂದು ಅದಾದಮೇಲೆ 3 o'clock ಮುಗಿಸಿರುತ್ತೆ. ಮನೆ ಕಾಲೇಜ್ ಹತ್ರ ಹೋಗಿ ಯಾವ ಥರ ಎಲ್ಲ ಸೆಟ್ ಮಾಡಿರ್ತಾರೆ ಏನಂತೆಲ್ಲ ತೋರಿಸ್ತೀನಿ. ಆ್ಯಕ್ಚುಲಿ ನಾನು ಕೂಡ ಫಸ್ಟ್ ಟೈಮ್ ಒಂದು ಸ್ಟೆಂಟ್ ಶೋಗೆ ಬರ್ತಾ ಇರೋದು. ಸೊ ಬನ್ನಿ, ನಿಮಗೂ ತೋರಿಸಿ ನಾನು ನೋಡ್ತೀನಿ, ಎಂಜಾಯ್ ಮಾಡೋಣ. ಕೀಪ್ ವಾಚಿಂಗ್, ಕೊನೆ ತನಕ ವಾಚ್ ಮಾಡಿ ಅಂತ ಹೇಳ್ತಾ ಬನ್ನಿ. ನಮ್ಮ ಸ್ಯಾಮ್ ಬ್ರೋ ಎಲ್ಲ ಫುಲ್ ರೆಡಿಯಾಗಿ ಹೋಗಿದ್ದಾರೆ. ಬ್ರೋ ಹೇಳಿ, ಹೇಗಿದೆ ಜೋಶು? ಎಲ್ಲ ಚೆನ್ನಾಗಿದೆ. ಹಾಂ, ಏನಿಲ್ಲ 0.5x ಹಾಕೊಂಡಿದ್ದೀನಿ, ಡೋಂಟ್ ವರಿ. ಮತ್ತು ಹೇಳಿ, ಬನ್ನಿ, ಹೋಗಿ ಮದುವೆ ಮದುವೆ ಆಗಲ್ಲ. ಮಜಾ ಮಾಡೋಣ ಅಂತನಾ ಬ್ರೋ? ಇವಾಗ ಯಾವ ಕಂಪ್ನಿ ಬೈಕ್ಸ್ ಕಂಡಕ್ಟ್ ಮಾಡ್ತಾ ಇರೋದು ಶೋ ಇದನ್ನು? ಏತರ್ 450X. ಫಸ್ಟ್ ಟೈಮ್ ನೀನು ನೋಡ್ತಾ ಇರೋದು? ಹಾಂ ಬ್ರೋ, ಫಸ್ಟ್ ಟೈಮು. ನಾನು ಈ ಥರ ಶೋಗಳಿಗೆಲ್ಲ ಬಂದೇ ಇಲ್ಲ. ಅದಕ್ಕೆ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇದ್ದೀನಿ, ನಾನು ನೋಡಿ ನಿಮಗೂ ತೋರಿಸ್ತೀನಿ. ಸೊ ಕೊನೆ ತನಕ ನೋಡಿ ಮಿಸ್ ಮಾಡಬೇಡಿ ಅಂತ, ಏನಂತೀರಾ? ಓಕೆ, ಸೂಪರ್. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನಂತ ಅಂದರೆ, ನಮ್ಮ ಸ್ಯಾಮ್ ಬ್ರೋ ಅವ್ರದ್ದೇ ಹೇಲ್ ರೈಡರ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಸೊ ತುಂಬ ದಿವಸದಿಂದ ಅದು ಸ್ಟಾಪ್ ಆಗೋಗಿತ್ತು. ಸೊ ಇವಾಗ ಮತ್ತೆ ಮರಳಿ ಕಂಟೆಂಟ್ನ ಅದರಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಸೊ ಸಬ್ಸ್ಕ್ರೈಬ್ ಯಾರೂ ಮಾಡ್ಕೊಂಡಿಲ್ಲ ಅಂತ ಗೊತ್ತು, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಲ್ ರೈಡರ್ಸ್ ಅಂತ ಇದೆ. ಏನಂತೀರಾ ಬ್ರೋ ನಿಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ? ಸಬ್ಸ್ಕ್ರೈಬ್ ಮಾಡಿ, ಇನ್ಮೇಲಿಂದ ಫುಲ್ ಕಂಟೆಂಟ್ಗಳು ಹಾಕ್ತಾನೆ ಇರ್ತೀವಿ, ನೋಡ್ತಾನೆ ಇರಿ, ಮಜಾ ಮಾಡ್ತಾನೆ ಇರಿ. ಫುಲ್ ಸ್ಟೆಂಟ್ ರೈಡ್ಸು, ಸ್ಟೆಂಟ್ ಶೋದ ಪ್ರತಿಯೊಂದು ವೀಡಿಯೋಸು ನಮ್ಮ ಹೇಲ್ ರೈಡರ್ಸ್ ಪೇಜಲ್ಲಿ ಇರುತ್ತೆ. ಸೊ ಡೋಂಟ್ ಮಿಸ್ ಅಂತೂ ಮಾಡೋಕ್ಕೆ ಹೋಗ್ಬೇಡಿ, ನೋಡಿ. ಸೊ ಇವತ್ತು ಸ್ಟೆಂಟ್ ನಡೀತಾ ಇರೋ ಕಾಲೇಜ್ ಬಂದು ಇವಾಗ ನೋಡ್ತಾ ಇದ್ದೀರಲ್ಲ, ಪುಣೆಲಿರೋ PVGS ಅನ್ನೋ ಕಾಲೇಜಲ್ಲಿ ಸ್ಟೆಂಟ್ ನಡೀತಾ ಇರೋದು. ಹೆವಿ ಟ್ರಾಫಿಕ್ಕು ನೋಡಿ, ಭಯಂಕರ ಫುಲ್ ಟ್ರಾಫಿಕ್ ಆಗೋಗಿದೆ. ಸೊ ಇವತ್ತು ನಮ್ಮ ಅವರು ಶೋ ನಡೆಸ್ತಾ ಇರೋದು ಬಂದಿದೆ ಕಾಲೇಜಲ್ಲಿ. ಇವಾಗ ಇನ್ನೊಂದು ಖುಷಿಯಾಗಿರೋ ವಿಚಾರ ಏನಪ್ಪ ಅಂತಂದರೆ, ಅಪ್ ಟು 27th ತನಕ ಅಪ್ ಟು 27th ತನಕ ಶೋಸು ಆರ್ಗನೈಸ್ ಆಗಿದೆಯಂತೆ. ಸೊ ಅದು ಫುಲ್ ಅವ್ರದ್ದೇನೆ. ಅದಕ್ಕೆ ನಮ್ಮ ಸ್ಯಾಮ್ ಬ್ರೋ ನೀನು 27 ತನಕ ಇಲ್ಲೇ ಇರ್ತೀಯ ಅಂತ ಹೇಳ್ತಾಯಿದ್ರು. ಇಲ್ಲೇ ಇರ್ತೀನಿ. ಸೊ ಇನ್ನು ಯಾವುದು ಕಂಟೆಂಟ್ ಸಿಗುತ್ತೆ, ಏನೇನು ಶೋ ಸಿಗುತ್ತೆ ನೋಡಿಕೊಂಡು ಹಂಗೆ ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ. ಎಂಜಾಯ್ ಮಾಡಿ ನೋಡೋಣ. ಇನ್ನು ನೆಕ್ಸ್ಟು ಹೋಗ್ತಾಯಿದ್ದೀವಿ, ಹೆಂಗೆ ಏನು ಅಂತೆಲ್ಲ ನೋಡಿ ಶೋಸ್ ಯಾವ ಥರ ನಡೆಯುತ್ತೆ ನೋಡಿಕೊಂಡು ಅಪ್ಡೇಟ್ ಮಾಡ್ತೀನಿ. ಪೀಸ್ ಇದೆ ನೋಡಿ, ಈ ಥರ ಎಲ್ಲ ಸೆಟಪ್ ಆಗಿದೆ. ಇಲ್ಲೇ ಶೋಸ್ ನಡೆಯೋದು ಅವ್ರದ್ದು. ಫುಲ್ 450X ಬೈಕ್ಸ್ ನೋಡಿ ಯಾವ ಥರ ಇದೆ, ಸಾಕಾಗಿದೆ. ಸೊ ನನಗೂ ಗೊತ್ತಿರಲಿಲ್ಲ ಇವರು ಈ ಥರ ಒಂದು ಎಲೆಕ್ಟ್ರಿಕ್ ಮೊಪೆಡ್ ಸ್ಕೂಟ್ರಲ್ಲೂ ಇದು ಸ್ಟೆಂಟ್ ಮಾಡ್ಬೋದು ಅನ್ನೋದು ದೇವರಾಣೆಗೂ ಗೊತ್ತಿರಲಿಲ್ಲ. ಇವತ್ತು ಎಲ್ಲನೂ ಗೊತ್ತು ಮಾಡಿಸ್ತೀನಿ ಬನ್ನಿ, ಯಾವ ಥರ ಇರುತ್ತೆ ಏನು ಅಂತೆಲ್ಲ ನೋಡಿ. ಅವ್ರದ್ದು ಸ್ಟೆಂಟ್ ಅರೇನಾ ಈ ಥರ ಇದೆ, ಇಲ್ಲೇ ಸ್ಟೆಂಟ್ ಮಾಡೋದು. ಸ್ಯಾಂಡಿ ಬ್ರೋ ಏನಂತೀರಾ? ಬನ್ನಿಲೇ. ಸೊ ನೋಡಿ, ಇಲ್ಲಿ ಅರೇನಾ ಒಳಗೆ ಟ್ಯಾಂಕಿ ಇದೆಲ್ಲ ಇಟ್ಟಿದ್ದಾರೆ, ಡಬ್ಬ. ಏನಕ್ಕಪ್ಪ ಇದು ಅಂತಂದರೆ, ಸೊ ಇವಾಗ ಇಲ್ಲಿ ಒಂದು ಶೋನ ಆರ್ಗನೈಸ್ ಮಾಡಿರ್ತಾರಲ್ಲ ಕಾಲೇಜ್ ಸ್ಟೂಡೆಂಟ್ಸ್ಗೆ ಒಂದು ಕಾಂಪಿಟೇಷನ್ ಅನ್ನೋದನ್ನ ಕೊಡ್ತಾರಂತೆ. ಸೊ ಆ ಟೈಮಲ್ಲಿ ಈ ಡಬ್ಬಗಳನ್ನೆಲ್ಲ ಅಲ್ಲೆಲ್ಲ ಇಟ್ಬಿಟ್ಟು ಜಿಗ್ಜಾಗ್ ಹಂಗೆ ಸೊ ಇಷ್ಟು ಸೆಕೆಂಡ್ಸಲ್ಲಿ ಈ ರೌಂಡ್ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಥರ್ಡ್ ಪ್ರೈಸಸ್ ಇರುತ್ತೆ ಅಂತ ಹೇಳ್ತಾರಂತೆ. ಸೊ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಇದನ್ನ ಇಟ್ಟಿದ್ದಾರೆ. ಸೊ ಫಸ್ಟು ಸೆಕೆಂಡ್ ಪ್ರೈಸ್ಗೆ ಹೆಲ್ಮೆಟ್ಸು, ಟಿ ಶರ್ಟ್ಸು ಆ ಥರ ಏನಾದ್ರು ಕೊಡ್ತಾರೆ ಅವ್ರ ಕಡೆಯಿಂದ. ಚೆನ್ನಾಗಿರುತ್ತೆ. ನಾನು ಒಂದು ಸಲನೂ ಬಂದಿಲ್ಲ. ಇದು ನಿಮ್ಮ ಕಾಲೇಜಲ್ಲಿ ಯಾರು ಈ ಥರ ಆರ್ಗನೈಸ್ ಮಾಡಿಸಿದ್ರೆ ಚೆಂದ ಇರುತ್ತೆ. ಬಟ್ ನಮ್ಮ ಕಾಲೇಜಲ್ಲೆಲ್ಲ ಯಾವುದೇ ರೀತಿ ಆರ್ಗನೈಸಲ್ಲೇ ಇಲ್ಲವೇ ಇಲ್ಲ. ನಾನು ಓದಿದ್ದೆ BGS ಕಾಲೇಜಲ್ಲಿ. ಅಲ್ಲಿ ಬರೀ ಪಾಠ ಗೀಟ ಮಾಡಿ ಮುಗಿಸೋದೇ ಆಗೈತಿ. ಯಾವಾಗ ಎಕ್ಸಾಮ್ ಕೊಡೋಣ ಅನ್ನೋ ಟೆನ್ಷನಲ್ಲಿ ಅವ್ರು ಇರ್ತಿದ್ರು, ಯಾವ ಫಂಕ್ಷನ್ ಮಾಡಬೇಕು ಅನ್ನೋ ಟೆನ್ಷನ್ ಯಾರಿಗೂ ಇರ್ತಿರಲಿಲ್ಲ ಅಲ್ಲಿ. ಸೊ ಹಾಗಾಗಿ ನಮ್ಗೆ ಈ ಥರ ಎಲ್ಲ ಏನೋ ಒಂದು ಐಡಿಯಾನೇ ಇಲ್ಲ. ಈ ಥರ ಬಂದು ಈ ಥರ ನೋಡ್ಕೊಂಡು ತಿಳ್ಕೋಬೇಕು. ಸೊ ಇವಾಗ ಇನ್ನೊಂದು ಕಾಟ್ಲೆ ಏನಂದರೆ,
ಇವಾಗ ನಿಮ್ಮ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ಕೊಡಿ ಅಂತ ಹೇಳಿದ್ವಾ. ಸೊ ಎಲ್ಲ ನೋಡಿ ಹೆಂಗೆ ಪ್ರಿಪೇರ್ ಆಯ್ತವ್ರೆ ವೀಡಿಯೋದಲ್ಲಿ ಹೇಳೋದಕ್ಕೆ. ಫುಲ್ ಎಲ್ಲ ಪ್ರಿಪೇರ್ ಆಗ್ತಾವ್ರೆ ಅಂದ್ಕೊಳ್ಳಿ. ಮಸ್ತು ಒಂಥರ ಮಜಾ ಮಾಡ್ತಾಯಿದ್ದೀನಿ ಗುರು, ಮಸ್ತಾಗಿದೆ, ಚೆನ್ನಾಗಿದೆ. ಸೊ ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸ್ಟೇಜು. ಇದೆಲ್ಲ ಒಂದು ಶ್ರಮ ಅಂದ್ಕೊಳ್ಳಿದ್ನಲ್ಲ ಮಾಡೋದಕ್ಕೆ. ಸೊ ಈ ಥರ ಸ್ಟೇಜ್ನ ಈ ಥರ ಎಲ್ಲ ಒಂದು ಸೆಟಪ್ನ ಸೆಟ್ ಮಾಡೋದಕ್ಕೆ ಇವರಿಬ್ಬರೇ ಕಾರಣ. ಇವರಿಬ್ಬರೇ ಸೆಟ್ ಮಾಡೋದಂತೆ. ಸೊ ಏನೋ ಅಂತಂದರೆ ಇವರು 1-2 ಶೋಸ್ನ ಸೆಟ್ ಮಾಡಿಲ್ಲ ಗುರು, ಹೆಚ್ಚು ಕಡಿಮೆ 120-140 ಶೋಸು ಸೆಟ್ನ ಇವರು ಸೆಟ್ ಮಾಡಿರೋದು. ಸೊ ಏನಂತಂದರೆ ಬಜಾಜು, ಏತರು, ಇನ್ನಕ್ಕೆ ಬೇರೆ ಬೇರೆ ಯಾವ್ಯಾವ ಕಂಪ್ನಿ ಶೋಸ್ ಎಲ್ಲ ಆರ್ಗನೈಸ್ ಮಾಡಿದಾಗೆಲ್ಲ ಇವರೆಲ್ಲ ಹೋಗಿ ಇದು ಮಾಡ್ತಾರೆ. ಸೊ ಅವರ ಮ್ಯಾನೇಜರ್ ಆದಂಥ ಮುಖೇಶ್ ಅವರು, ಸೊ ಅವ್ರು ಬಂದು ಮ್ಯಾನೇಜರು ಮುಖೇಶ್, ಇವರಿಬ್ಬರು ಸೆಟ್ ಮಾಡೋದು. ನೋಡಿ ಹೆಂಗೆ ಇದೆ, ಯಾವ್ಯಾವ ಥರ ಇದೆ. ಏನಂದರೆ 40 ಜನದ ಮುಂದೆ ನಿಂತ್ಕೊಂಡು ಸ್ಟೆಂಟ್ ಮಾಡ್ಬೋದು, 400 ಜನದ ಮುಂದೆ ನಿಂತ್ಕೊಂಡು ಸ್ಟೆಂಟ್ ಮಾಡಿಬಿಡ್ಬೋದು, ಏನಾದ್ರು ಮಾಡ್ಬೋದು. ಬಟ್ ಯೂಟ್ಯೂಬಲ್ಲಿ ವೀಡಿಯೋದಲ್ಲಿ ನೋಡಿ ಈ ಥರ ವೀಡಿಯೋ ಮಾಡ್ಬೇಕಾದ್ರೆ ಮಾತಾಡಬೇಕು ಅಂದ್ರೆ ಎಷ್ಟು ಶೈ ಆಯ್ತಾರೆ ಅಂದರೆ, ಪಾಪ ಅವ್ರು ಆಗ್ಲಿಂದ ಪ್ರಾಕ್ಟೀಸ್ ಮಾಡ್ತಾವ್ರೆ. ಅವ್ರ ಬಗ್ಗೆ ಅವ್ರು ಹೇಳ್ಕೊಳ್ಳೋಕ್ಕೆ ಪ್ರಾಕ್ಟೀಸ್ ಮಾಡ್ತಾವ್ರೆ. ಏನು ಮಾಡೋಕ್ಕಾಗಲ್ಲ ಸ್ಟೇಜ್ ಫಿಯರಿಗೆ. ನಾನು ಹೋಗ್ಬಿಟ್ಟು ಸ್ಟೆಂಟ್ ಮಾಡೋದ್ರೆ ನಾನು ಮಾಡ್ಬಿಡೋಕ್ಕಾಗ್ತದ? ನನಗೂ ಮಾಡೋಕ್ಕಾಗೋದಿಲ್ಲ. ಬಟ್ ಆದರೂ ಏನೋ ಒಂಥರ ನೋಡಿ. ಇದೇ 2 ಬೈಕಲ್ಲಿ ಇವಾಗ ಸ್ಟೆಂಟ್ ಮಾಡ್ತಾ ಇರೋದು. ಇನ್ನೊಂದು ಬೈಕ್ ಇದೆ, ಟೋಟಲ್ 3 ಬೈಕ್ಸು. ಸೊ ಈ ಬೈಕ್ಸು ಸ್ಟೆಂಟ್ ಮಾಡೋದಕ್ಕೋಸ್ಕರ ತಂದಿದ್ದಾರೆ. ಸೊ ಈ ಥರ ಸ್ಟೆಂಟ್ ಶೋ ಮಾಡೋದಕ್ಕೆ. ಸೊ ಈ ಬೈಕು ತುಂಬ ಸ್ಪೆಷಲ್ ಅಂತೆ. ಸೊ ನೋಡಿ ಇದು ಟ್ರಾನ್ಸ್ಪರೆಂಟ್ ಬಾಡಿ ಆಗಿರೋದು ಮತ್ತು ಮೋರ್ ಪವರ್ ಹೊಂದಿರೋ ಅಂಥ ಬೈಕ್ ಇದು. ಮೋರ್ ಪವರ್ ಇದೆಯಂತೆ, ಅಂದರೆ ಏತರಲ್ಲಿ 450Xಲ್ಲಿ ಸಖತ್ ಪವರ್ ಇರೋ ಅಂಥ ಬೈಕ್ ಇದನ್ನು. ಸೊ ಇದನ್ನು ಶೋ ಮಾಡೋದಕ್ಕೋಸ್ಕರ ಇವತ್ತು ಬಂದಿದೆ. ಇದರಲ್ಲೂ ಶೋ, ಇನ್ನೂ ಒಂದು ಬೈಕಲ್ಲೂ ಕೂಡ ಶೋ ಮಾಡ್ತೀವಿ. ಬನ್ನಿ, ಈಗೆಲ್ಲ ಚಾರ್ಜ್ ಎಲ್ಲ ಆಗಿದೆ. ನೋಡಿ ಇವರು ಮೊಪೇಟಲ್ಲಿ ಯಾವ ಥರ ಶೋ ಮಾಡ್ಬೋದು, ಯಾವ ಥರ ಶೋ ಮಾಡ್ತಾರೆ ಅನ್ನೋದನ್ನ ತೋರಿಸ್ತಾರೆ. ಎಲ್ಲ MRF ಟೈರ್ಸು, ಬ್ರ್ಯಾಂಬೋ ಬ್ರೇಕ್ ಮಸ್ತಾಗಿದೆ. ಬ್ರೇಕ್ ಮಾತ್ರ ಅಲ್ಟಿ ಆಗಿದೆ ಅಂತ ಹೇಳ್ತಾ ಇರ್ತಾರೆ ನಮ್ಮ ಸ್ಯಾಂಡಿ ಬ್ರೋ ಎಲ್ಲ ಹೇಳೋರು. ಬ್ರೇಕ್ ಮಾತ್ರ ಸಕ್ಕತ್ತಾಗಿದೆ ಅಂತ. ಎಲ್ಲ ಬ್ರೆಂಬೋ ಬ್ರೇಕ್, ಎಲ್ಲ ಕರ್ನಾಟಕ ಗಾಡಿಗಳ. ಆಮೇಲೆ ಏತರ್ ಗಾಡಿ ಮಾತ್ರ ಮಸ್ತಾಗೈತೆ. ಇದು 2025 ಮಾಡಲ್ ಗಾಡಿ. ಇದು ಫುಲ್ ಟಚ್ ಸ್ಕ್ರೀನ್ ಬ್ರೋ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಂದು ಫುಲ್ ಟಚ್ ಸ್ಕ್ರೀನು. ಈ ಕಡೆ ಮ್ಯಾಪು, ಈ ಕಡೆ ಚಾರ್ಜಿಂಗ್ದು, ಈ ಕಡೆ ಬ್ಲೂಟೂತು, ಈ ಕಡೆ ಎಷ್ಟು ಕಿಲೋಮೀಟರ್ ಓಡಿದೆ ಅನ್ನೋದು ನೋಡಿ. ಇಲ್ಲಿ ಜಾಯ್ಸ್ಟಿಕ್ ಇದೆ ಮತ್ತು ಫುಲ್ ಬಟನ್ ಅಷ್ಟೇ. ಫುಲ್ ಕ್ವಾಲಿಟಿ ಆಗಿದೆ, ತುಂಬ ಚೆನ್ನಾಗಿದೆ. ಮತ್ತು ಇದರಲ್ಲಿ ಮೋಡ್ಸ್ ನೋಡೋಕೆ ಹೋಯ್ತಂದರೆ, ಸೊ ಇವಾಗ ರ್ಯಾಪ್ ಪ್ಲೇಸಲ್ಲಿದೆ ನೋಡಿ, ಸ್ಪೋರ್ಟ್ಸು, ರೈಡು, ಈಕೋ. ಸೊ ಏನಂತ ಅಂದರೆ ರ್ಯಾಪ್ ಪ್ಲೇಸಲ್ಲಿ ಫುಲ್ ಟಾರ್ಕ್ ಪವರ್ ಹೆವಿ ಇರುತ್ತೆ. ರ್ಯಾಪ್ ಪ್ಲೇಸ್ ಹಂಗೆ ಕೊಟ್ಟರೆ ಫುಲ್ ನೆಗೆಯದೆ. ಸೊ ಸ್ಟೆಂಟ್ ಮಾಡಬೇಕಾದ್ರೆ ರ್ಯಾಪ್ ಪ್ಲೇಸ್ ಅನ್ನೋದು ಮೋಡು ಫುಲ್ ಬೆಸ್ಟ್ ಮೋಡ್ ಅಂತ ಹೇಳ್ತಾಯಿದ್ರು ನಮ್ಮ ಸ್ಟೆಂಟ್ ರೈಡರೆಲ್ಲ. ಸೊ ಸ್ಟೆಂಟ್ ಮಾಡೋದಕ್ಕಿಂತ ಮುಂಚೆ ಒಂದು ಗಾಡಿನ, ಅಂದರೆ ಮೊಪೆಡ್ ಬೈಕ್ ಯಾವುದೇ ಯಾರು ಸರಿ, ಫಸ್ಟು ಏನು ಮಾಡೋದು ಅಂತಂದರೆ ಇಲ್ಲಿ ಬ್ಯಾಕ್ ಸೈಡು ಮಡ್ಗಾಡು ಬರುತ್ತಲ್ಲ, ಸೊ ಅದನ್ನು ಬಿಚ್ಚಾಕ್ತಾರೆ. ಅದನ್ನು ಬಿಚ್ಚಿಬಿಟ್ಟು ಅದಾದಮೇಲೆ ವೈಸರ್ನೂ ಬಿಚ್ಚಬೇಕು. ಸೊ ಬೇಕು ಅಂದರೆ ಬಿಚ್ಬೋದು, ಬೇಡ ಅಂದರೆ ಹಂಗೆ ಇರ್ಬೋದು. ವೈಸರು ಬಿಚ್ಚಾಕ್ತಾರೆ, ಮಿರರು ಎಲ್ಲ ಬಿಚ್ಚಿಬಿಟ್ಟು ಎಲ್ಲ ಒಂದು ಸಲ ಟ್ರಯಲ್ ನೋಡ್ತಾರೆ. ಬ್ರೇಕ್ ಎಲ್ಲ ಕರೆಕ್ಟಾಗಿ ಹಿಡಿತಿದೆಯಾ, ಎಲ್ಲ ಕಂಫರ್ಟ್ ಆಗಿದೆಯಾ ಅಂತೆಲ್ಲ ನೋಡಿ, ಅದಾದಮೇಲೆ ಒಂದು ಶೋಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಅದಾದಮೇಲೆ ಡೈರೆಕ್ಟ್ ಶೋ ಕೊಡ್ತಾರೆ. ಸೊ ಇನ್ನೂ ಶೋ ಸ್ಟಾರ್ಟ್ ಆಗಿಲ್ಲ, 3 ಗಂಟೆಗೆ ಅಂತ ಹೇಳ್ತಾಯಿದ್ರೆ. ಅಷ್ಟರೊಳಗೆ ಸ್ವಲ್ಪ ಬೈಕ್ನೆಲ್ಲ ಕರೆಕ್ಟ್ ಮಾಡಿಕೊಂಡ್ರು, ಎಲ್ಲ ಏನೇನು ಬೈಕೆಲ್ಲ ಬಿಚ್ಚಿ ಎಲ್ಲ ಸರಿ ಮಾಡಿಕೊಂಡ್ರು. ಸೊ ಎಲ್ಲ ಆಗಿದೆ. ಇದೊಂದು ಬೈಕು ಮತ್ತು ಇನ್ನೂ 2 ಬೈಕಲ್ಲಿ. ಸೊ ಇವಾಗ ನಮ್ಮ ಕೇರಳ ಚೇಟ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ರೆಡಿ ಆಗ್ತಾಯಿದ್ದಾರೆ. ಗಾಡಿನ ವಾರ್ಮಪ್ ಮಾಡ್ತಾವ್ರೆ. ಹಿಂಗೆ ಫುಲ್ ಪ್ರಾಕ್ಟೀಸಲ್ಲಿ ಹೆಂಗೆ ಸಖತ್ತಾಗಿ ಮಾಡ್ತಾವ್ರೆ.
ಫುಲ್ ನೋಡಿ ಅದು ಬ್ರೇಕಿಂಗ್ ಎಲ್ಲ ಯಾವ ರೀತಿ ಅವರು ಹ್ಯಾಂಡಲ್ನ ಮಾಡ್ತಾಯಿದ್ದಾರೆ. ಸೂಪರ್. ಅಬ್ಸ್ಟ್ಯಾಕಲ್ ಚಾಲೆಂಜಸ್ ಮಾಡೋದಕ್ಕೋಸ್ಕರ ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಈ ಥರ ನೋಡಿದ್ರಲ್ಲ, ಸೊ ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಇದರಲ್ಲಿ ಫಸ್ಟ್ ಬಂದವ್ರಿಗೆ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ ನಾನು ಆಗಲೇ ಹೇಳಿದ್ನಲ್ಲ ಆ ಥರ ಅಬ್ಸ್ಟ್ಯಾಕಲ್ ಚಾಲೆಂಜಸ್ ಅಂತಾರೆ ಇದಕ್ಕೆ. A few moments later. ಕಾಯ್ದು ನನಗೂ ಸಾಕಾಗೋಯ್ತು ಗುರು. ಹೆವಿ ರಿಸ್ಟ್ರಿಕ್ಷನ್ ಈ ಕಾಲೇಜಲ್ಲಿ. ಅಲ್ಲ ಈವೆಂಟ್ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ, ಬಟ್ ಆದ್ರೂ ಅದಿಲ್ಲ ಇದಿಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂದ್ಕೊಂಡು ಈ ಒಂದು ಶೋನೂ ಆಗಿಲ್ಲ. ಇನ್ನು 3 ಗಂಟೆ ಆಯಿತು. 3 ಗಂಟೆ ಆಯಿತು, ಇನ್ನೂ ಒಂದು ಶೋನೂ ಆಗಿಲ್ಲ. ಈಗ ಇನ್ನೂ ಅಬ್ಸ್ಟ್ಯಾಕಲ್ ಚಾಲೆಂಜಸ್ ನಡೀತಾ ಇದೆ. ಯಾವಾಗ ಶೋ ಮಾಡ್ತಾರೋ ಏನೋ, ಅಲ್ಲಿ ತನಕ ನಾವೇನು ಮಾಡೋದು, ಕಾಯೋದು ಬೇಜಾರು. ಅಲ್ಲಿ ನಡೆಯೋ ಕಾಂಪಿಟೇಷನಲ್ಲಿ ವಿನ್ ಆದರೆ ಈ ಥರ ಹೆಲ್ಮೆಟ್ಸ್ನ ಕೊಡ್ತಾರೆ ನೋಡಿ ಪ್ರೈಸಾಗಿ. ಫಸ್ಟ್ ಪ್ರೈಸ್ಗೆ ಇದು ಹೆಲ್ಮೆಟ್ಸು ವಿತ್ ಬ್ಲೂಟೂತ್ ಎಲ್ಲ ಇದೆ ಗುರು. ಇದು 12,000 ಹೆಲ್ಮೆಟಾ, ಮಸ್ತಾಗಿದೆ ನೋಡಿ. ವಿತ್ ಬ್ಲೂಟೂತು ಹೆಂಗಿದೆ ಲುಕ್ ವೈಸ್ ನೋಡಿ, ಬಿಲ್ಟ್ ವೈಸ್ ಸಖತ್ತಾಗಿದೆ. ಇಲ್ಲೊಂದು ಏನೋ ಲೈಟ್ ಬೇರೆ ಕೊಟ್ಟಿದ್ದಾನೆ. ಇಲ್ಲಿ ಲೈಟು, ಏನೋ ಬಟನ್, ಒಂಥರ ಮಸ್ತಾಗಿದೆ ಗುರು. ಎಮ್ ಸೈಜು. ಸೊ ಇಲ್ಲಿ ನೋಡಿ, ಇಲ್ಲಿ ಒಂದು ಸ್ಪೀಕರ್ ಇದೆ ಕಾಣಿಸ್ತಾ ಇದೆಯಾ ಅಲ್ಲಿ. ಸೊ ಬ್ಲೂಟೂತ್ ವಿತ್ ಬ್ಲೂಟೂತ್ ಇದೆ. ಇಲ್ಲಿ ಮೈಕ್. ಸೊ ಅಲ್ಲಿ ಗೆದ್ರೆ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್ ആയി ഈ ഏതർ ഹെൽമെറ്റിനെ കൊടുത്തറ. ഹലോ ഗൈസ്, നമ്മളെ പ്രജ്വൽ ബ്രോ ഇതാ ഇവിടെ ഒബ്സ്റ്റാക്കിൾസ് ചലഞ്ചിൽ പങ്കെടുക്കാൻ വേണ്ടി റെഡി ആയിട്ട് നിൽക്കുന്നുണ്ട്. ಸೊ ಇವಾಗ ನಾನು ಒಂದು ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಸೊ ಫಾರ್ಮ್ ಫಿಲಪ್ ಮಾಡಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ನಾನು ಕರೀತಾರೆ, ನೋಡೋಣ ಬನ್ನಿ. ಆಲ್ ದ ಬೆಸ್ಟ್ ಬ್ರೋ. ಏನು ಅಂತಂದರೆ ನಾನು ತೋರಿಸಿದ್ನಲ್ಲ 12,000 ಹೆಲ್ಮೆಟು ಅದು ಕೊಡ್ತಾರೆ. ಸೊ ಇಷ್ಟು ಸೆಕೆಂಡ್ಸಲ್ಲಿ ಕಂಪ್ಲೀಟ್ನ ಮಾಡಬೇಕು ಚಾಲೆಂಜು. ಕಾಲು ಬಿಡಬಾರ್ದು, ಮತ್ತು ಟಚ್ ಆಗಬಾರ್ದು, ಫೌಲ್ ಆಗಬಾರ್ದು. ಕಷ್ಟ ಆಯ್ತು ಗುರು, ಸುಮ್ಮನೆ ಸಿಂಪಲ್ ಅಲ್ಲ. ನೋಡಪ್ಪ, ಅಂತೂ ಇಂತೂ ಸೆಕೆಂಡ್ ಪ್ರೈಸ್ 19.16 ಸೆಕೆಂಡ್ಸಲ್ಲಿ ಮುಗಿಸಿರೋದು ನಾನು. ಸೊ ಸೆಕೆಂಡ್ ಪ್ರೈಸ್ ನನಗೆ, ನನ್ನ ಹೆಸರು ಸೆಕೆಂಡಲ್ಲಿ ಇದೆ ನೋಡಿ. ಸೊ ಇವಾಗ ಸ್ಟೆಂಟ್ ಇವಾಗ ಸ್ಟಾರ್ಟ್ ಆಗುತ್ತೆ. ಇಷ್ಟೊತ್ತು ಕಾಂಪಿಟೇಷನ್ ಆಯಿತು, ಅದಾಯಿತು. ಇವಾಗ ಸ್ಟೆಂಟ್ ನಡೆಸ್ತಾ ಇದ್ದೀವಿ. ಏನೋ ಒಂದು ಸ್ವಲ್ಪ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಸ್ಟೆಂಟ್ ಇರುತ್ತೆ ಅಷ್ಟೇ. ಏನೋ ಕಾಲೇಜಲ್ಲಿ ಸ್ವಲ್ಪ ರಿಸ್ಟ್ರಿಕ್ಷನ್ ಇದೆ, ಹಾಗಾಗಿ ಜಾಸ್ತಿ ಹೊತ್ತು ಸ್ಟೆಂಟ್ ಮಾಡೋಕ್ಕಾಗ್ತಾಯಿಲ್ಲ. ಸ್ವಲ್ಪ ಬನ್ನಿ, ಎಷ್ಟೋ ತನಕ ಮಜಾ ಇರುತ್ತೆ, ಮಜಾ ನೋಡೋಣ. ಬನ್ನಿ ಫುಲ್ ಜಾಲಿ. ಸೊ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಜಾಲಿ ಇಂತೂ ಟಿ ಶರ್ಟ್ ಸಿಕ್ತು. ಥರ್ಡ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಗೊತ್ತಿಲ್ಲ, ಒಟ್ಟೊಂದು ಟಿ ಶರ್ಟ್ ಕೊಟ್ಟರು. 1300 ಟಿ ಶರ್ಟ್ ಕನೋ. ಖುಷಿ ಆಯಿತು. ಪುಣೆಯಲ್ಲಿ ಮದುವೆ ನಡೀತಾ ಇದೆ, ಅದ್ರ ವೈಬ್ ಯಾವ ಥರ ಇದೆ ನೋಡಿ. ಫುಲ್ ಚಿತ್ತಾಲ್ ಪತಾಲ್.